ನಮಸ್ಕಾರ ಕರ್ನಾಟಕ. ಭೀಮ ಫಿಲಮ್ ಅಂತೂ ಅಲ್ಟಿಗುರು ಪಕ್ಕಾ ರಾ ಫಿಲಮ್ ಅಂತಾನೆ ಹೇಳ್ಬೋದು. ಇಲ್ಲಿ ದುನಿಯಾ ವಿಜಯ್ ಅವರು ಎರಡನೇ ಸಾರಿ ಆ ಒಂದು ಡೈರೆಕ್ಷನ್ ಅಲ್ಲಿ ಸಕ್ಸಸ್ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಗುರು, ಜನಗಳಿಗೆ ಒಂದು ಸೋಷಿಯಲ್ ಮೆಸೇಜ್ನ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಏನಪ್ಪ ವಿಷಯ ಅಂದ್ರೆ, ಈಗಿನ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಜೆ.ಸಿ. ರೋಡು, ಕಲಾಸಿಪಾಳ್ಯ, ಆ ಸುತ್ತಮುತ್ತ ಏರಿಯಾಗಳಲ್ಲಿ ಯಾವ ತರ ಗಾಂಜಾ ಸಪ್ಲೈ ಆಗ್ತಿದೆ, ಡ್ರಗ್ಸ್ಗಳು ಆಗಿರ್ಬೋದು, ಎಲ್ಲಾನು ಯಾವ ರೇಂಜಲ್ಲಿ ಸಪ್ಲೈ ಆಗ್ತಿದೆ ಅನ್ನೋ ಒಂದು ಲೈನ್ ಹಿಡ್ಕೊಂಡು ಒಂದು ಸಿನಿಮಾ ಸಾಗುತ್ತೆ. ತುಂಬಾ ಅದ್ಭುತವಾಗಿ ತಗೊಂಡೋಗಿದ್ದಾರೆ. ಫಸ್ಟ್ ಅಪ್ ಅಲ್ಲಿ ಒಂದಷ್ಟು ಟೀಮ್ಗಳನ್ನ ತೋರಿಸ್ತಾರೆ. ಫಸ್ಟ್ ಅಪ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಏನಿದು ಏನಿದು, ಇವ್ರು ಯಾರು ಅನ್ನೋದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಸೆಕೆಂಡ್ ಅಪ್ ಅಲ್ಲಿ ಆ ಒಂದು ಎಲ್ಲ ಕನ್ಫ್ಯೂಸ್ಗಳಿಗೂ ಒಂದು ತೆರೆ ಎಳೆದಿದ್ದಾರೆ. ತುಂಬಾ ಕ್ಲಿಯರ್ ಕಟ್ ಆಗಿ ಸೆಕೆಂಡ್ ಅಪ್ ಅಂತೂ ಬಾಂಬಾಡ್ ಆಗಿದೆ ಗುರು. ಒಟ್ನಲ್ಲಿ ಈ ಒಂದು ಮೆಸೇಜ್ ಏನಿದೆ ತುಂಬಾ ಅದ್ಭುತವಾಗಿದೆ. ಈ ಡ್ರಗ್ಸ್ ಮಾಫಿಯಾ ಏನಿದೆ ಇದನ್ನ ಒಬ್ಬ ರೌಡಿಯಾಗಿ ಯಾವ ತರ ತಡೆಗಟ್ತಾರೆ, ಯಾವ ತರ ತಡಿಬೇಕು ಅಂತ ಹೋಗ್ತಾರೆ ಅನ್ನೋದೇ ಸಿನಿಮಾನ ಎಳ್ಕೊಂಡು ಹೋಗಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಅದರಲ್ಲಿ ಕಾಕ್ರೋಚ್ ಎಂಬ ವ್ಯಕ್ತಿ ಆಕ್ಟಿಂಗು ಸೂಪರ್ ಅಲ್ಟಿ ಆಗಿದೆ. ತುಂಬಾ ಚೆನ್ನಾಗಿದೆ. ಒಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಬ್ರು ಹುಡುಗಿಯರನ್ನ ತಗೊಂಡಿದ್ದಾರೆ, ಅವ್ರನ್ನ ನಾನು ನೋಡಿದ್ದೀನಿ. ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ ಗುರು, ಬೆಂಕಿಯಾಗಿ ಮಾಡಿದ್ದಾರೆ. ಏನ್ ಗುರು, ಈ ತರ ಅದ್ಭುತವಾಗಿದೆ. ಇವ್ರು ನಿಜವಾಗ್ಲೂ ಡ್ರಗ್ಸ್ ತಗೊಂತಾ ಇದ್ರ, ಈ ತರನೇ ಇದ್ರ, ಅಂಥವ್ರನ್ನೇ ಕರ್ಕೊಂಡ್ಬಂದು ಆಕ್ಟ್ ಮಾಡಿಸಿದಾರ ಅನ್ನೋ ತರ ತೋರಿಸಿದ್ದಾರೆ. ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಇನ್ನ ವಿಲನ್ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಆ ವಿಲನ್ ಯಾವ ರೇಂಜಲ್ಲಿ ಮೈಲೇಜ್ ಕೊಡ್ಬೇಕು ಅವ್ರಿಗೆ, ಆ ರೇಂಜಲ್ಲಿ ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವರು. ಮಾತ್ರ ಸಿನಿಮಾ ಮಾತ್ರ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾನೇ, ನೋಡ್ಬಹುದು. ಆದರೆ ಈ ಕೆಟ್ಟ ಪದಗಳನ್ನ ನೋಡಲ್ಲ, ನಾವು ಕೇಳಿಸ್ಕೊಳಕ್ಕಾಗಲ್ಲ ಅನ್ನೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈ ಒಂದು ಮೆಸೇಜ್ ಯೂತ್ಗಳು ಯಾವ ಥರ ಹಾಳಾಗಿ ಹೋಗ್ತಿದ್ದಾರೆ, ಯಾವ ಥರ ಅಡಿಟ್ ಆಗ್ತಿದ್ದಾರೆ ಅನ್ನೋದು ತುಂಬಾ ವಿಷಯಗಳು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು ಪೊಲೀಸವರು ನೋಡಿದ್ರೆ ಇದಕ್ಕೊಂದು ಏನಾದರೂ ಒಂದು ಅರ್ಥ ಬರುತ್ತೆ, ಯಾಕಂದ್ರೆ ಇದನ್ನೆಲ್ಲ ಕಡಿವಾಣ ಹಾಕೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಆ ಥರ ತೋರಿಸಿದ್ದಾರೆ. ಒಟ್ಟಿನಲ್ಲಿ ದುನಿಯಾ ವಿಜಯ್ ಸರ್ ಅವರ ಡೈರೆಕ್ಷನ್ ಅಂತೂ ಮಾತಾಡಂಗೆ ಇಲ್ಲ, ಬೆಂಕಿಯಾಗಿದೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತಿದ್ರು, ತುಂಬಾ ಜನ ಥಿಯೇಟ್ರಿಗೆ ಬಂದಿದ್ದಾರೆ, ಈ ಸಿನಿಮಾ ನೋಡಿದ್ದಾರೆ. ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಿದೆ. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಹಾಗೆ ದುನಿಯಾ ವಿಜಯ್ ಸರ್ ಅವ್ರನ್ನು ಬೆಳೆಸಿ. ಇನ್ನೊಂದು ನೆಕ್ಸ್ಟ್ ಯಾವ ಮೂವಿ ಇದು ಪಾರ್ಟ್ 2 ಆಗುತ್ತಾ ಅನ್ನೋದು ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ದುನಿಯಾ ವಿಜಯ್ ಸರ್ ಡೈರೆಕ್ಷನ್ ಮುಂದೆ ಹ್ಯಾಟ್ಸ್ ಆಫ್, ಬೆಂಕಿಯಾಗಿದೆ. ಇದು ಸಿನಿಮಾದ ಸೀಕ್ವೆನ್ಸ್ಗಳು. ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಮತ್ತೆ ಸ್ನೇಹಿತರೆ, ಯಾರ್ಯಾರು ನೀವು ಈ ಮೂವಿ ನೋಡಿದ್ದೀರಾ, ನಿಮಗೇನು ಅನಿಸುತ್ತೆ, ನಿಮ್ಗೇನು ಅನಿಸಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ.